ಅನ್ನಿಸ್ತಾರೆ ದಯವಿಟ್ಟು ಎಚ್ಚರವಾಗಿರಿ. ಮದುವೆ ಮೊದಲು ಎಲ್ಲ ಚಂದವಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಆ ಮೆಸೇಜ್ಗಳು, ಆ ಟೆಕ್ಸ್ಟಿಂಗ್ಗಳು, ಅಥವಾ ಏನಂತರ ಪರಿಸ್ಥಿತಿಗಳು, ಐ ಲವ್ ಯು, ಚಿನ್ನ, ಮುದ್ದು, ಕಣ್ಣ, ಬಂಗಾರ, ಈ ಥರ ಕರ್ಕೊಳ್ಳೋದು, ಇದೆಲ್ಲ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ಒನ್ಸ್ 10th ಪಾಸ್ ಆದಮೇಲೆ ಜೀವನ ಬದಲಾಗುತ್ತೆ ಅಂತಾರಲ್ಲ, ಆ ಥರ ಒನ್ಸ್ ಮ್ಯಾರೇಜ್ ಅನ್ನುವಂಥದ್ದು ನಿಜವಾಗ್ಲೂ ನಡೆದೇ ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಸಕ್ಸಸ್ ರೇಟ್ ಎಷ್ಟು ಗೊತ್ತಾ? 100 out of 10. ಅಂದರೆ 100 ಲವ್ ಮ್ಯಾರೇಜ್ಗಳು ನಡೆದ್ರೆ ಅದರಲ್ಲಿ ನಿಂತಿರುವಂಥ ಸಕ್ಸಸ್ ಆಗಿರುವಂಥವು 10, ಮಿಕ್ಕಿದಂಥ 90 ಬಿದ್ದೋಗ್ಬಿಡ್ತವೆ. ಅದಕ್ಕೆ ಬಿ ವೆರಿ 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 ಕಾಶಿಯಸ್, ಬಿ ವೆರಿ ಕಾಶಿಯಸ್. ಅದಕ್ಕೆ ಈ ಜನ್ರೇಷನ್ ಅವ್ರಿಗೆ ಹೇಳೋದೇನು ಗೊತ್ತಾ? ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿ ಎಕ್ಸ್ಟ್ರಾ ನಾಟಕಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಂತ ಬುದ್ಧಿಯನ್ನು ಉಪಯೋಗಿಸೋಕೆ ಹೋಗ್ಬೇಡಿ. ನಿಮಗಿಂತ ದೊಡ್ಡವರು ನಿಮ್ಮ ಅಪ್ಪ ಅಮ್ಮ. ನಿಮ್ಮನ್ನು ಹಾಳು ಮಾಡ್ಬೇಕು ಅಂದ್ಕೊಳ್ಳಲ್ಲ, ನಿಮ್ಮನ್ನು ಉದ್ಧಾರ ಮಾಡ್ಬೇಕು ಅಂದ್ಕೊಳ್ತಾರೆ. ಹಾಗಾಗಿ ನಿಮ್ಮ ಡಿಸಿಷನ್ ಏನಿದ್ರು ಕೂಡ ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನೀವು ಏನು ಮಾಡ್ತೀರೋ ಅದನ್ನು ಮಾಡಿ ಅಂತೇಳಿ ಅವ್ರಿಗೆ ಕೊಡಿ. ಮದುವೆಗೆ ಮೊದಲು ಎಲ್ಲ ಕಲರ್ಫುಲ್ ಆಗಿರುತ್ತೆ. ಪ್ಲೀಸ್, ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್, ಅರ್ಥ ಮಾಡ್ಕೊಂಡು ಎಲ್ಲ ಕಲರ್ಫುಲ್, ಬ್ಯೂಟಿಫುಲ್, ಲೈಫ್ ಈಸ್ ಬ್ಯೂಟಿಫುಲ್ ಅಂದಂಗೆ ಇರುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್ ಅಂದಂಗೆ ಇರುತ್ತೆ. ಒನ್ಸ್ ಅದು ನಡೆದು ಬಿಟ್ರೆ ಇಂಥ ದರಿದ್ರವಾದಂಥ ಲೈಫ್ ನನಗೆ ಬೇಡ ಅಂತ ಅನ್ಸುತ್ತೆ. ಪ್ಲೀಸ್ ಅಂಥ ತಪ್ಪುಗಳನ್ನು ಮಾಡಬೇಡಿ. ಯೌವನ ಕಾಲమందు నీ కాడి మోయుట నరునికి మేలని ఎంచి నే సాగెదనయ్యా. యౌవన కాలమందు నీ కాడి మోయుట నరునికి మేలని ఎంచి నే సాగెదనయ్యా. నా యౌవనం నీ కోసమర్పిస్తా, సిలువ సాక్షిగానే జీవిస్తా. నా యవ్వనం నీ కోసమర్పిస్తా, సిలువ సాక్షిగానే జీవిస్తా. నా తోడై నిలచి నీవు నడుపుమయ్యా, నీలోనే అంతము వరకు నిలుపుమయ్యా. నా తోడై నిలచి నీవు నడుపుమయ్యా, నీలోనే అంతము వరకు నిలుపుమయ్యా. కన్న తండ్రి నీవైనావు దేవా, కన్నీరు తుడచినావు.